ಹಾಯ್ ಎವ್ರಿವನ್. ನಾವಿವತ್ತು ನೋಡೋಕೆ ಹೋಗ್ತಿರೋದು ಒಂದು 147 ಎಕರೆ ರೆಕಾರ್ಡ್ ಇರುವಂಥ ಒಂದು ನೆಗ್ಲೆಕ್ಟೆಡ್ ಕಾಫಿ ತೋಟನ. ಇದು 147 ಎಕರೆ ರೆಕಾರ್ಡ್ ಬರುತ್ತೆ. ಒಂದು 250 ಎಕರಷ್ಟು ಬೌಂಡ್ರಿ ಬರುತ್ತೆ ಅಂತ ಹೇಳ್ಬೋದು. ಎಲ್ಲದರಲ್ಲೂ ಪ್ಲ್ಯಾಂಟೇಷನ್ ಮಾಡಿದ್ದಾರೆ. ಫುಲ್ ನೆಗ್ಲೆಕ್ಟ್ ಆಗಿದೆ ತೋಟ. ಕಾಡು ಮರಗಳಿದೆ ತುಂಬ ಅಂತ ಹೇಳ್ಬೋದು. ಹಾಗೆ ಸಿಲ್ವರ್ ಮರಗಳು ಕೂಡ ಇದೆ. ಇದು ಸಕಲೇಶಪುರ ತಾಲೂಕು ಹಾಸನ ಜಿಲ್ಲೆಯಲ್ಲಿ ಬರುತ್ತೆ. ಸಕಲೇಶಪುರದಿಂದ 18 ಕಿಲೋಮೀಟರ್ ಆಗುತ್ತೆ ಅಂತ ಹೇಳ್ಬೋದು ಪ್ರಾಪರ್ಟಿಗೆ. ಹಾಗೆ ಬೆಂಗಳೂರು ಮಂಗಳೂರು ನ್ಯಾಷನಲ್ ಹೈವೇಯಿಂದ ಕೇವಲ 6 ಕಿಲೋಮೀಟ್ರಿಗೆ ಈ ಪ್ರಾಪರ್ಟಿ ಸಿಗುತ್ತೆ ಅಂತ ಹೇಳ್ಬೋದು. ಟಾರ್ ರೋಡಿಂದ ಕೇವಲ ಒಂದು 100 ಮೀಟ್ರ್ ಮಡ್ ರೋಡ್ ಇದೆ ಪ್ರಾಪರ್ಟಿಗೆ. ಅದನ್ನು ಬಿಟ್ಟರೆ ರೋಡ್ ಕನೆಕ್ಟಿವಿಟಿ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಪ್ರಾಪರ್ಟಿಗೆ. ಲೆವೆಲ್ ಬರುತ್ತೆ ಜಾಗ, ಒಂದು 70 to 80% ಲೆವೆಲ್ ಇದೆ ಜಾಗ. ಕಾಡು ಜಾತಿ ಮರಗಳಂತೂ ತುಂಬ ಇದೆ ಅಂತ ಹೇಳ್ಬೋದು. ಸಿಲ್ವರ್ ಮರಗಳು ಇದೆ, ಆದರೆ ಮೇಯ್ನಾಗಿ ಕಾಡು ಜಾತಿ ಮರಗಳಂತೂ ತುಂಬ ಇದೆ. ರೋಬಸ್ಟ ಕಾಫಿ ತೋಟ ಮಾಡಿದ್ದಾರೆ. ಫುಲ್ ನೆಗ್ಲೆಕ್ಟ್ ಬಿಟ್ಟಿದ್ದಾರೆ. ಈಗ 1 ರಿಂದ 2 ವರ್ಷ ಮೇಂಟೈನ್ ಮಾಡಿದ್ರೆ ಅದೇ ಗಿಡನ ತುಂಬ ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ಬೋದು ತೋಟನ. ಹಾಗೆ ಈ ಪ್ರಾಪರ್ಟಿಲಿ ಒಂದು ಲೇಬರ್ ಹೌಸ್ ಕೂಡ ಇದೆ, ಪಲ್ಪರ್ ಇದೆ, ರೈಟ್ರು ಕ್ವಾರ್ಟರ್ಸ್ ಇದೆ, ಕಣ ಇದೆ, ಎಲ್ಲ ರೆಡಿ ಇದೆ ಅಂತಲೇ ಹೇಳ್ಬೋದು ಪ್ರಾಪರ್ಟಿಲಿ. ಸ್ವಲ್ಪ ರೆಡಿ ಮಾಡ್ಕೊಬೇಕು. ಹಾಗೆ ವಾಟರ್ ಸೋರ್ಸ್ ವಿಚಾರಕ್ಕೆ ಅಂತ ಬಂದರೆ ಈ ಪ್ರಾಪರ್ಟಿಲಿ 7 ಕೆರೆ ಇದೆ. ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡೋರಿದ್ದರೆ ಈ ಪ್ರಾಪರ್ಟಿ ಬೆಸ್ಟ್ ಪ್ರಾಪರ್ಟಿ ಅಂಥವರಿಗೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ. ಲೆವೆಲ್ ಇದೆ, ಒಂದು 70% ಲೆವೆಲ್ ಸಿಗುತ್ತೆ ಜಾಗ ಅಂತ ಹೇಳ್ಬೋದು. ಒಳ್ಳೆ ವ್ಯೂ ಇದೆ ಪ್ರಾಪರ್ಟಿಯಿಂದ. ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಬೇಕು ಅಂದರೆ ಇದು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಪರ್ಫೆಕ್ಟಾಗಿದೆ. ಸೇಫ್ಟಿ ಜಾಗ ಅಂತ ಹೇಳ್ಬೋದು. ಅಕ್ಕಪಕ್ಕದಲ್ಲೆಲ್ಲ ವಿಲೇಜ್ಗಳಿದೆ. ಈ ಪ್ರಾಪರ್ಟಿ ಪಕ್ಕದಲ್ಲೆಲ್ಲ ಮನೆಗಳಿದೆ. ಯಾವುದೇ ಸಮಸ್ಯೆ ಇಲ್ಲ. ಲೇಬರ್ಸ್ಗಳು ಪ್ರಾಬ್ಲಮ್ ಇಲ್ಲ. ಈ ಪ್ರಾಪರ್ಟಿಗೆ ಲೇಬರ್ಸ್ಗಳು ಸಿಗ್ತಾರೆ. ಪ್ರೈಸ್ ಬಗ್ಗೆ ಹೇಳಬೇಕು ಅಂದರೆ ಓನರ್ ಪರ್ ಎಕರಿಗೆ 26 lakhs ಹೇಳ್ತಾ ಇದ್ದಾರೆ. ಈಗ ಖಾಲಿ ಜಾಗಗಳು ರೇಟ್ ತುಂಬ ಜಾಸ್ತಿ ಆಗಿದೆ. ಅಂಥದ್ರಲ್ಲಿ ಇದೊಂದು ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಚೆನ್ನಾಗಿ ರೋಡ್ ಕನೆಕ್ಟಿವಿಟಿ ಇದೆ. ಎಲ್ಲದೂ ಸೂಟೇಬಲ್ ಆಗಿದೆ. ತೋಟ ಮಾಡೋಕ್ಕೂ ತುಂಬ ಚೆನ್ನಾಗಿದೆ. ಒಂದು ಕಮ್ಮಿ ರೇಂಜಲ್ಲಿ ಬಜೆಟಲ್ಲಿ ಸಿಗ್ತಿರುವಂಥ ಪ್ರಾಪರ್ಟಿ ಇದು. ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ವಿಸಿಟ್ ಕೂಡ ಮಾಡ್ಬೋದು. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.